ಪ್ರಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಗರ್ಭ ಸಂಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಗರ್ಭಿಣಿ ಸ್ತ್ರೀಯ ಆರೈಕೆಯ ಪ್ರಾಮುಖ್ಯತೆ ಏನು, ಒಳಗೆ ಬೆಳೀತಿರುವಂತಹ ಭ್ರೂಣ ಯಾವೆಲ್ಲ ಒಂದು ಡೆವಲಪ್ಮೆಂಟಲ್ ಚೇಂಜಸ್ನ ಹೊಂದುತ್ತೆ, ಪೂರಕವಾದಂತಹ ಪೋಷಣೆಯುಕ್ತ ಆಹಾರ ಹಾಗೂ ಮಾನಸಿಕ ಸ್ವಾಸ್ಥ್ಯ ಇಬ್ಬರಿಗೂ ಎಷ್ಟು ಮುಖ್ಯ, ಈ ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಡುವಂತಹ ವಿಶೇಷ ಕಾರ್ಯಕ್ರಮವೇ ಗರ್ಭ ಸಂಸ್ಕಾರ. ಕಾರ್ಯಕ್ರಮದಲ್ಲಿ ಇಂದು ಕೂಡ 4ನೆಯ ತಿಂಗಳು ಗರ್ಭಿಣಿ ಸ್ತ್ರೀ ಇದ್ದಾಗ ಯಾವೆಲ್ಲ ವಿಧಾನವಾದಂತಹ ಚೇಂಜಸ್ನ ಆಕೆ ಎಕ್ಸ್ಪೆಕ್ಟ್ ಮಾಡಬಹುದು, ಇದಕ್ಕೆ ಹೇಗೆ ಸಪೋರ್ಟ್ ಸಿಸ್ಟಮ್ ಆಗಿ ಆಯುರ್ವೇದ ಪೂರಕವಾದಂತಹ ಒಂದಷ್ಟು ವಿಶೇಷ ಮಾಹಿತಿಯನ್ನ ನೀಡುತ್ತೆ, ಇವೆಲ್ಲವುದನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಮೊಂದಿಗೆ ಖ್ಯಾತ ಆಯುರ್ವೇದ ತಜ್ಞರು ಡಾಕ್ಟರ್ ಸನ್ಮತಿ ಪಿ ರಾವ್ ಅವರಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ 3ನೇ ತಿಂಗಳಿನಲ್ಲಿ ಗರ್ಭಿಣಿ ಏನೆಲ್ಲ ಚೇಂಜಸ್ನ ಎಕ್ಸ್ಪೆಕ್ಟ್ ಮಾಡಬಹುದು, ತನ್ನೊಳಗೆ ಏನೆಲ್ಲ ಒಂದು ಬೆಳವಣಿಗೆ ಆಗ್ತಿದೆ, ತನ್ನ ಸುತ್ತಮುತ್ತಲೂ ಯಾವ ರೀತಿಯಾದಂತಹ ಸಪೋರ್ಟ್ ಸಿಸ್ಟಮ್ನ ಆಕೆ ಸೀಕ್ ಮಾಡ್ತಾಳೆ, ಯಾವ ರೀತಿಯಾದಂತಹ ಒಂದು ಆರೈಕೆಯನ್ನ ಗರ್ಭಿಣಿ ಮಾಡ್ಕೊಳ್ಬೇಕು, ಈ ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಅನೇಕ ಟಿಪ್ಸ್ಗಳ ಕುರಿತಾಗಿ ಮಾಹಿತಿಯನ್ನ ನೀಡಿದ್ರಿ. ಇಂದು ಸೆಕೆಂಡ್ ಟ್ರೈಮಿಸ್ಟರ್ಗೆ ಕಾಲಿಟ್ಟಾಗ 4ನೆಯ ತಿಂಗಳಿನಲ್ಲಿ ಒಳಗೆ ಹಾಗೂ ಹೊರಗೆ ಏನೆಲ್ಲ ಒಂದು ಚೇಂಜಸ್ನ ಆಕೆ ಅನುಭವಿಸ್ತಾಳೆ ಅನ್ನೋದ್ರ ಕುರಿತಾಗಿ ತಿಳ್ಕೊಳ್ಳೋಣ. ಸೊ ಈ 4ನೇ ತಿಂಗಳು 4th ಮಂತ್ ಏನಿದೆಯಲ್ಲ, ಇದು ತುಂಬ ಸ್ಪೆಷಲ್ ಆಗಿರೋದು. ಆಯುರ್ವೇದದಲ್ಲಿ ನಾವು ಇದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ 4ನೇ ತಿಂಗಳಿಗೆ. ನಿಮಗೆ ಬ್ರೀಫಾಗಿ ಹೇಳಬೇಕು ಅಂದರೆ, ಡೆವಲಪ್ಮೆಂಟ್ಸ್ ನಮ್ಮ ದೇಹದಲ್ಲಿ ಆ ಟೈಮಲ್ಲಿ ಕಾಣಿಸ್ಕೊಳ್ಳೋದು ಮಗುವಲ್ಲಿ ಇರ್ತಕ್ಕಂಥ ಕಣ್ಗಳಾಗಿರ್ಬೋದು, ಐ ಲಿಡ್ಸ್, ಐ ಲ್ಯಾಶಸ್, ಸೊ ಮೂಗಾಗಿರ್ಬೋದು, ಬಾಯಿ ಆಗಿರ್ಬೋದು, ಕಿವಿ ಆಗಿರ್ಬೋದು, ಸ್ಕಿನ್ ಆಗಿರ್ಬೋದು, ಸ್ಕಿನ್ ಮೇಲೆ ಇರ್ತಕ್ಕಂಥ ಹೇರ್ ಆಗಿರ್ಬೋದು, ಲ್ಯಾನಿಗೋ ಅಂತ ಹೇಳ್ತೀವಿ. ಸೊ ಇದು ಒಂದು ರೀತಿಯಲ್ಲಿ ಪ್ರೊಟೆಕ್ಟಿವ್ ಆಗಿ ಇರ್ತಕ್ಕಂಥದ್ದು ಒಂದು. ಹಾಗೆ ಬರ್ತ್ ಆದಮೇಲೆ ಡೆಲಿವರಿಯ ನಂತರ ಇದು ತಾನಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇದ್ರದ್ದು ಒಂದು ಡೆವಲಪ್ಮೆಂಟ್ ಆಗಿರ್ಬೋದು, ಹಾಗೆ ಕೈ ಕಾಲು ಅದರದ್ದೆಲ್ಲ ಒಂದು ಸೂಕ್ಷ್ಮವಾಗಿ ಕಾಣಿಸ್ಕೊಳ್ಳುವಂಥ ಒಂದು ಸಮಯ ಇದು. ಅದರ ಜೊತೆಗೆ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಹಾರ್ಟ್ ಡೆವಲಪ್ಮೆಂಟ್ ಆಗಿರ್ಬೋದು, ಮತ್ತು ಜೊತೆಗೆ ಆ ಒಂದು ಸಮಯದಲ್ಲಿ ಅವ್ರಿಗೆ ಇರ್ತಕ್ಕಂಥ ಒಂದು ಕ್ವಿಕ್ಕನಿಂಗ್ ಅಂತ ಹೇಳ್ತೀವಿ, ಮೂಮೆಂಟ್ಸ್ ಆಗೋದು. ಸೊ ಈ ಮೂಮೆಂಟ್ಸ್ ಅಲ್ಲಿವರೆಗೂ ಬಂದಿರಲ್ಲ. ಒಂದು ರೀತಿಯಲ್ಲಿ ಬಟರ್ಫ್ಲೈ ಕ್ವಿಕ್ಕನಿಂಗ್ ಅಂತ ಹೇಳ್ತೀವಿ, ಅದನ್ನು ಬಟರ್ಫ್ಲೈ ಇದಾಗಿರೋ ಥರ ಒಂದು ಮೂಮೆಂಟ್ಸ್ಗಳಾಗಿರ್ಬೋದು, ಅಥವಾ ಆ ಒಂದು ಟೈಮಲ್ಲಿ ಏನೋ ಒಂದು ಶಬ್ದಗಳು ಬರೋದಾಗಲಿ, ಅಥವಾ ಏನೋ ಒಂದು ಆಶ್ಚರ್ಯ ಆಗೋದಾಗಲಿ. ಸೊ ಆವಾಗೆಲ್ಲ ಆ ಒಂದು ಸಿಂಕ್ರೊನೈಸ್ ಆಗ್ತಾ ತಾಯಿಗೆ ಹೇಗೆ ಅನ್ಸುತ್ತೋ ಅದೇ ರೀತಿ ಮಗುವಿಗೂ ಕೂಡ ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ಒಂದು ರೀತಿಯಲ್ಲಿ ಆ ಚೇಂಜಸ್ಗಳು ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ಇದನ್ನ ನಾವು ದೌರ್ದಿನಿ ಅಂತ ಕರಿತೀವಿ. ದೌರ್ದಿನಿ ಅಂದ್ರೆ ಇದು ಎಂತ ಒಂದು ಒಳ್ಳೆ ಪದ ಅಂದ್ರೆ, ದೌರ್ದಿನಿ 2 ಅಂತ ಅರ್ಥ. ಹೃದಯ ಅಂದ್ರೆ ಹಾರ್ಟ್. ಸೊ ಶಿ ಈಸ್ ಅ ಲೇಡಿ ಹೂ ಹ್ಯಾಸ್ 2 ಹಾರ್ಟ್ಸ್. ಸೊ ನಾವು ಹೃದಯ ಅಂದಿದ ತಕ್ಷಣನೇ ಅದು ಪ್ರೀತಿ ಪ್ರೇಮದಿಂದ ಅದನ್ನ ಉಕ್ಕಿ ಇರ್ತಕ್ಕಂಥದ್ದು. ಸೊ ಆ ತಾಯಿಗೆ ಇನ್ನೊಂದು ಮಗು ಮತ್ತೆ ಇನ್ನೊಂದು ಹೃದಯ ಇರ್ತಕ್ಕಂಥದ್ದು. ಸೊ ಆ ಮಗುವಿನಲ್ಲಿ ಯಾವುದಾದ್ರೂ ಒಂದು ಇಚ್ಛೆಗಳಿದ್ರೆ ಅಥವಾ ಅದರದ್ದು ಆಸೆಗಳಿದ್ರೆ ಅದನ್ನ ಪೂರೈಸೋದು ತಾಯಿಯ ಮುಖಾಂತರ. ಸೊ ಆ ಒಂದು ಕಾರಣದಿಂದ ನಿಮ್ಗೆ ಅನ್ಸಿರ್ಬೋದು, ನೀವು ನೋಡಿರ್ಬೋದು, ಕೆಲವರಿಗೆ ಈ ತಿಂಗಳಲ್ಲಿ ಕೆಲವು ಮನೆತನದಲ್ಲಿ ಕೆಲವು ಪೂಜೆಗಳನ್ನು ಮಾಡ್ತಾರೆ. ಸೊ ಏನಾದರೂ ಆಸೆಗಳಿದ್ರೆ ಅದನ್ನ ಆಹಾರದಿಂದ ಆಗಿರ್ಲಿ, ಅಥವಾ ವಸ್ತ್ರದಲ್ಲಾಗಿರ್ಲಿ, ಅಥವಾ ಜ್ಯುವೆಲ್ರಿ ಆಗಿರ್ಲಿ, ಅದನ್ನ ಕೊಟ್ಟು ಅವರಿಗೆ ಒಂದು ರೀತಿಯಲ್ಲಿ ಪ್ರೀತಿನ ತೋರ್ಸಕ್ತಾರಂತ ಇರುತ್ತೆ. ಸೊ ಈ ದೌರ್ದಿನಿಯಲ್ಲೂ ಅಷ್ಟೇ ಅದೇ ರೀತಿಯಲ್ಲಿ ಮಾಡ್ತಕ್ಕಂಥ ಒಂದು ಕೆಲವು ಆಚರಣೆಗಳಾಗಿರ್ಬೋದು, ಅವಳಲ್ಲಿ ಇರ್ತಕ್ಕಂಥ ಒಂದು ಆಸೆಗಳು. ಕೆಲವು ಸಲ ಅವ್ರಿಗೆ ಅನ್ಸ್ಬೋದು, ಇದನ್ನೆಲ್ಲ ನಂಗೆ ಮುಂಚೆ ಅನಿಸ್ತಾನೆ ಇರ್ಲಿಲ್ವಲ್ಲ, ಇತ್ತೀಚೆಗೆ ಇದು ಯಾಕೆ ನನಗೆ ಈ ಥರ ತಿನ್ನಬೇಕು ಅಂತ ಅನಿಸ್ತದೆ. ಅವ್ರಿಗೆ ಇಷ್ಟನೇ ಇರಲ್ಲ ಕೆಲವು ಸಲ ಅದನ್ನೆಲ್ಲ ತಿನ್ನೋಕ್ಕೆ, ಬಟ್ ಈ ಟೈಮಲ್ಲಿ ಅದನ್ನು ಅವ್ರಿಗೆ ಭಾಳ ಆಸೆ ಆಗುತ್ತೆ ತಿನ್ನಬೇಕು ಅಂತ, ಅಥವಾ ಎಲ್ಲೋ ಒಂದು ರೀತಿ ಒಂದು ಜಾಗದಲ್ಲಿ ಹೋಗ್ಬಿಟ್ಟು ಬರಬೇಕು. ಸೊ ದೀಸ್ ಆರ್ ಆಲ್ ಫ್ಯೂ ಫೀಲಿಂಗ್ಸ್ ಅಂತ ಹೇಳ್ಬೋದು ನಾವು, ಅಥವಾ ಆ ಆಸೆಗಳು ವಿಚ್ ಇಸ್ ಬಯಕೆಗಳು ವಿಚ್ ಕಮ್ಸ್ ಥ್ರೂ ದ ಮದರ್, ತಾಯಿಯ ಮುಖಾಂತರ ಬರ್ತಕ್ಕಂಥದ್ದು. ಸೊ ಅದನ್ನು ಸ್ಯಾಶಿಯೇಟ್ ಮಾಡಿದ ಕೂಡ ತಾಯಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ಸಮಾಧಾನ ಇರುತ್ತೆ. ಹಾಗೆ ಅದು ಭ್ರೂಣದ ಮೇಲೂ ಕೂಡ ಇಟ್ ಹ್ಯಾಸ್ ಅ ಗುಡ್ ಎಫೆಕ್ಟ್ ಆನ್ ಇಟ್ ಅಂತ ಇರೋದು. ಯಾವಾಗ ಈ ಆಸೆಗಳನ್ನ ಒಂದು ಅರ್ಧಂಬರ್ಧ ಅಥವಾ ಅದನ್ನ ಸರಿಯಾಗಿ ಆಸೆಗಳನ್ನ ಪೂರೈಸಲು ಇಟ್ ವಿಲ್ ಹ್ಯಾವ್ ಅನ್ ಎಫೆಕ್ಟ್ ಆನ್ ದ ಬೇಬಿ ಅಂತ ಹೇಳಿ ಹುಷಾರವಾಗಿ ಮೊದಲಿಂದಾನೇ ದೊಡ್ಡವರೆಲ್ಲರೂ ಅದನ್ನ ಜಾಗ್ರತೆಯಿಂದ ಆ ಆಸೆಗಳನ್ನ ಪೂರೈಸ್ತಾರೆ. ಸೊ ಇದನ್ನ ದೌರ್ದಿನಿ ಅಂತ ಹೇಳ್ತೀವಿ. ಸೊ ಜೊತೆಗೆ ಇಲ್ಲಿ ಇರ್ತಕ್ಕಂಥದ್ದು ಒಂದೊಂದು ರೀತಿಯ ಒಂದು ಆಸೆಗಳಿಂದ ಯಾವ ರೀತಿಯ ಒಂದು ಮಗು ಹುಟ್ಟತ್ತೆ ಅನ್ನೋದು ಕೂಡ ಅದರದ ಬಗ್ಗೆ ಕೂಡ ಎಕ್ಸ್ಪ್ಲನೇಷನ್ಸ್ ಇದೆ. ಬಟ್ ಜೊತೆಗೆ ಇದರಲ್ಲಿ ಇರೋದು ಇಂಪಾರ್ಟೆಂಟ್ ಏನು ಅಂದ್ರೆ,
ಈ ಆಸೆಗಳ ಜೊತೆ ಅದು ಒಂದು ಒಳ್ಳೆಯ ಸಂಸ್ಕಾರ ಇರ್ತಕ್ಕಂಥದ್ದು. ಮತ್ತೆ ನಾವು ಈ ಗರ್ಭ ಸಂಸ್ಕಾರ ಪ್ರೋಗ್ರಾಮೇ ಮಾಡ್ತಾ ಇರೋದು ಆ ಒಂದು ಕಾರಣದಿಂದ. ಸೊ ಒಳ್ಳೆ ವಿಚಾರಗಳು, ಒಳ್ಳೆ ಒಂದು ದೃಷ್ಟಿಕೋನದಲ್ಲಿ ಇರ್ತಕ್ಕಂಥ ಒಂದು ಮಗುವನ್ನ ಒಂದು ಸೊಸೈಟಿಗೆ ಅರ್ಪಿಸುವುದು, ಮತ್ತೆ ಅದನ್ನ ಒಂದು ರೀತಿಯಲ್ಲಿ ಅದರದ ಜವಾಬ್ದಾರಿಯನ್ನ ತೋರಿಸುವಂತ ಒಂದು ಮಗು ಬರಬೇಕು ಅನ್ನೋ ಒಂದು ಆಸೆ ಎಲ್ಲಾ ತಾಯಂದ್ರಿಗೂ ಇರುತ್ತೆ. ಸೊ ಅದನ್ನ ಈ ದೌರ್ದಿನಿಯ ಒಂದು ಮೂಲಕ ಇದನ್ನ ನಾವು ಪೂರೈಸೋದು ಅಂತ ಹೇಳ್ತೀವಿ. ಸೊ ಈ ದೌರ್ದಿನಿ ಅಂತ ನಾವ್ ಏನ್ ಹೇಳ್ತೀವಿ, 2 ಹಾರ್ಟಿನ ಒಂದು ಫಂಕ್ಷನಿಂಗ್ ಅಂತ ನಾವ್ ಏನ್ ಹೇಳ್ತೀವಿ. ಹಾರ್ಟ್ ಕೆಲವ್ರು ಹೇಳ್ತಾರೆ ಹಾರ್ಟ್ ಫಂಕ್ಷನಿಂಗ್ ಆದ್ರೆ 8th ವೀಕಲ್ಲೇ ಗೊತ್ತಾಗಿರುತ್ತೆ, ಅದ್ರದ್ದು ಬಡಿತ ಎಲ್ಲ ಗೊತ್ತಾಗಿರುತ್ತೆ. ಇದು ಆ ಒಂದು ಫಂಕ್ಷನಿಂಗ್ ಅಲ್ಲ, ಆದ್ರೆ ಆಸೆಗಳು, ಮನಸ್ಸು ಅಥವಾ ಮನಸ್ಸಿನ ಒಂದು ಇಚ್ಛೆಗಳು ಇವೆಲ್ಲ ಈ ಒಂದು ಸಮಯದಲ್ಲಿ ಶುರು ಆಗುತ್ತೆ. ಸೊ ನಾವು ಇವಾಗ ನ್ಯೂರಲ್ ಟ್ಯೂಬ್ ಆಗಿರ್ಬೋದು, ಅಥವಾ ನಾವು ಇವಾಗ ನರ್ವಸ್ ಸಿಸ್ಟಮ್ ಆಗಿರ್ಬೋದು, ಇವೆಲ್ಲ ಕೂಡ ಸ್ವಲ್ಪ ಮಟ್ಟಿಗೆ ಅದ್ರ ಡೆವಲಪ್ಮೆಂಟ್ ಶುರು ಆಗುತ್ತೆ. ಬಟ್ ಅದರದ್ದು ಸ್ಟಿಮ್ಯುಲೈ ಅಥವಾ ಅದರದ್ದು ಸೆನ್ಸರಿ ನಮಗೆ ಯಾವಾಗ ಗೊತ್ತಾಗುತ್ತೆ ಅದ್ರದ್ದು ಫಂಕ್ಷನಿಂಗ್ ಆಗ್ತಾ ಇದೆ ಅಂದಾಗ, ಇವೆಲ್ಲ ಕೂಡ ಯಾವಾಗ ಆಸೆಗಳು ಶುರು ಆಗುತ್ತೋ ಅವಾಗ ಅದರದ್ದು ಫಂಕ್ಷನಿಂಗ್ ಒಂದ್ ಮಟ್ಟಿಗೆ ಶುರು ಆಗಿದೆ ಅನ್ನೋದು ನಮಗೂ ಗೊತ್ತಾಗುತ್ತೆ. ಅಂದ್ರೆ ಪ್ರಾಯಶಃ ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು ಎಲ್ಲವೂ ಕೂಡ ಆಕ್ಟಿವ್ ಆಗುವಂತಹ ಸೆನ್ಸರಿ ಪರ್ಸೆಪ್ಷನ್ ತುಂಬಾ ಸೆನ್ಸಿಟೈಸ್ಡ್ ಆಗಿರುತ್ತೆ. ಸೊ ಅದು ಇಂಪಲ್ಸ್ ತಾಯಿಗಾಗ ಗೊತ್ತಾಗೋ ಸಮಯ ಥ್ರೂ ಇಟ್ಸ್ ಮೂವ್ಮೆಂಟ್ಸ್ ಅಂಡ್ ಫ್ಲಟರಿಂಗ್. ಹೌದು. ಸೊ ಇವೆಲ್ಲ ಕೂಡ ಆ ಒಂದು ಕಾರಣದಿಂದ ಆ ಒಂದು ಸಮಯದಲ್ಲಿ ಅವಳಿಗೆ ನೋಡ್ಕೊಳ್ಳುವಂತ ಒಂದು ವ್ಯವಸ್ಥೆ ಅಂತ ಹೆಂಗಿರುತ್ತೆ ಅಂದ್ರೆ, ವಿಚ್ ಇಸ್ ವೆರಿ ಕನ್ವೀನಿಯಂಟ್ ಫಾರ್ ಹರ್. ಅವರಿಗೆ ತುಂಬಾ ಸಮಾಧಾನವಾಗಿ ತರದ ಇರ್ಬೋದು, ಅಥವಾ ಮನೆಯಲ್ಲಿ ಇರ್ತಕ್ಕಂಥ ಫ್ಯಾಮಿಲಿ ಮೆಂಬರ್ಸ್ ತುಂಬಾ ಜವಾಬ್ದಾರಿಯಿಂದ ನೋಡ್ಕೊಳ್ಬೇಕಾಗಿರೋದು. ಸೊ ಇದರಲ್ಲಿ ಬರೀ ನಾವು ಗರ್ಭಿಣಿಯಲ್ಲಿ ಆಗ್ತಕ್ಕಂಥ ಚೇಂಜಸ್ಸು, ಅವ್ರು ಏನೇನು ಚೇಂಜಸ್ ಮಾಡಬೇಕು, ಆಹಾರದಲ್ಲಿ ಯಾವ ಥರದ್ದು ತಗೋಬೇಕು, ಅವ್ರು ಯಾವ ರೀತಿಯಲ್ಲಿ ಅವ್ರದ್ದು ವೆಲ್ಬೀಯಿಂಗ್ನ ನೋಡ್ಕೊಳ್ಬೇಕು ಅಂತ ಹೇಳ್ತೀವಿ. ಇದರಲ್ಲಿ ಇಂಪಾರ್ಟೆಂಟ್ ಆಗಿ ಬರೋದು ಅವರ ಪಾರ್ಟ್ನರ್ ಜೊತೆಗೆ ಇರ್ತಕ್ಕಂಥ ಹಸ್ಬೆಂಡ್ಸು ಈ ಒಂದು ಸಮಯದಲ್ಲಿ ಅವ್ರನ್ನ ಹೇಗೆ ನೋಡ್ಕೊಳ್ಬೇಕು. ಸೊ ಇದನ್ನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವ್ರ ಪಾರ್ಟ್ನರ್ಸ್ ಆಗಲಿ ಅಥವಾ ಮನೆಯಲ್ಲಿ ಇರ್ತಕ್ಕಂಥ ಫ್ಯಾಮಿಲಿ ಮೆಂಬರ್ಸ್ ಡಿವೋಟ್ ದರ್ ಟೈಮ್ ಟುವರ್ಡ್ಸ್ ದ ಲೇಡಿ. ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಒಂದು ರೀತಿಯಲ್ಲಿ ಬಾಂಡನ್ನು ಸ್ಟ್ರಾಂಗ್ ಆಗುತ್ತೆ. ಹಾಗೆ ಒಂದು ರೀತಿಯಲ್ಲಿ ಆ ಒಂದು ಕನೆಕ್ಷನ್ ಏನಿದೆ ಬರೇ ತಾಯಿ ಜೊತೆ ಅಲ್ಲ, ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಆ ಒಂದು ಕನೆಕ್ಷನ್ ಡೆವಲಪ್ ಆಗುವ ಒಂದು ಸಮಯ ಇದು. ಸೊ ಅದನ್ನ ಇನ್ನ ಎನ್ಹಾನ್ಸ್ ಮಾಡ್ಕೊಳ್ತಾ ಇರೋದು. ಹಾಗೆ ಅವ್ರಿಗೆ ಯಾವಾಗ ಒಂದು ಟೈಮ್ ಡಿವೋಟ್ ಮಾಡ್ತೀವೋ, ಅವರ ಕೆಲವು ಕೊರತೆಗಳಾಗಿರ್ಬೋದು ಅಥವಾ ಅವ್ರಿಗೆ ಏನಾದರೂ ತೊಂದರೆಗಳಾಗಿರ್ಬೋದು, ಅದನ್ನ ಶೇರ್ ಮಾಡ್ಕೊಳ್ಳುವಂಥ ಒಂದು ಸಮಯ ಕೂಡ ಆಗುತ್ತೆ. ಕೆಲವು ಸಲ ತುಂಬಾನೇ ಚಿಕ್ಕ ಪುಟ್ಟ ವಿಚಾರಗಳಿರುತ್ತೆ, ಕೆಲವು ಸಲ ಹಂಚ್ಕೊಳ್ಳಲ್ಲ ಅವರು, ಬಟ್ ಅದನ್ನ ಹಂಚ್ಕೊಂಡಾಗ ದೇ ಆಲ್ಸೋ ಫೀಲ್ ಗುಡ್. ಸೊ ಇದನ್ನೆಲ್ಲ ಕೂಡ ಫ್ಯಾಮಿಲಿ ಮೆಂಬರ್ಸು ಆ ಒಂದು ಕಾರಣದಿಂದ ಈ ಒಂದು ಟೈಮಲ್ಲಿ ಕೆಲವು ಪೂಜೆಗಳನ್ನ ಇಟ್ಕೊಳ್ತಾರೆ. ಒಂದು ಆ ಗರ್ಭಿಣಿ ಸ್ತ್ರೀಯನ್ನ ಆರೈಕೆ ಮಾಡೋದ್ರಿಂದ ಆಗಲಿ ಅಥವಾ ಅವಳಿಗೆ ಆ ದೌರ್ದಿನಿಯ ಒಂದು ಸ್ಟೇಟಸ್ನ ಕೊಡುವಂಥದ್ದಾಗಲಿ. ಸೊ ಇದಕ್ಕೆಲ್ಲ ಒಂದು ಅರ್ಥ ಈ ಒಂದು ಮಂತಲ್ಲಿ ನಮಗೆ ಗೊತ್ತಾಗುತ್ತೆ. ಡಾಕ್ಟರ್ ತಿಳಿಸ್ಕೊಡ್ತಾ ಇದ್ರಿ, ಈ ಒಂದು ವಿಭಾಗದಲ್ಲಿ ಹೆಚ್ಚಾಗಿ ಆರೈಕೆಗೆ ಮಹತ್ವವನ್ನು ಕೊಡ್ತೀವಿ. ಆರೈಕೆಯನ್ನ ಹೇಗೆ ಮಾಡಬೇಕು, ಏನು ಚೇಂಜಸ್ ಕಂಡ್ರೆ ಯಾವ ವಿಧಾನವಾದಂಥ ಆಹಾರವನ್ನು ಅವರಿಗೆ ನೀಡ್ತಾ ಮುಂದೆ ಸಾಗಬೇಕು ಅನ್ನೋದನ್ನ ತಿಳಿಸ್ಕೊಡಿ. ಸೊ ಈ ಒಂದು ನಾವು ಏನು ಆರೈಕೆನ ಅವ್ರಿಗೆ ಕೊಡ್ತೀವೋ ಅದ್ರ ಜೊತೆಗೆ ನಾವು ಬರೀ ಆರೈಕೆ ಮಾತ್ರ ಅಲ್ಲ, ಅವರಿಗೆ ಸಂಪೂರ್ಣವಾಗಿ ಈ ಒಂದು ಸಮಯದಲ್ಲಿ ಕೆಲವು ಔಷಧೀಯ ಯುಕ್ತವಾಗಿರುವ ಒಂದು ಕಷಾಯಗಳಾಗಿರ್ಬೋದು, ಅದರಲ್ಲಿ ಅವರು ಸ್ನಾನ ಮಾಡ್ಕೊಳ್ಳೋ ಒಂದು ವಿಧವನ್ನ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಈ ಸಮಯದಲ್ಲಿ ವಾತವನ್ನ ಕಡಿಮೆ ಮಾಡ್ತಕ್ಕಂಥ ಕೆಲವು ಗಿಡಮೂಲಿಕೆಗಳು. ಸೊ ಅದರಲ್ಲಿ ನಾವು ಬೇಕಾದ್ರೆ ರೋಸ್ ಪೆಟಲ್ಸ್ ಕೂಡ ಹಾಕೊಳ್ಬಹುದು, ಈ ನಿರ್ಗುಂಡಿ ಅಂತದ್ದಾಗಿರ್ಬೋದು, ಅಥವಾ ಬಿಲ್ವ ಅಂದ್ರೆ ಬೇಲಿನ ಹಣ್ಣಿನ ಎಲೆಗಳಾಗಿರ್ಬೋದು. ಸೊ ಇದನ್ನೆಲ್ಲ ನಾವು ಮಿಶ್ರಣ ಮಾಡಿಕೊಂಡು ಇದನ್ನ ಸ್ನಾನದಲ್ಲಿ ಒಂದು ಚೂರ್ಣವನ್ನ ಮಾಡಿಕೊಂಡು ಅದರದ ನೀರಿನ ಸ್ನಾನ ಮಾಡೋದ್ರಿಂದ ಒಂದು ದೇಹದಲ್ಲಿ ಆಗ್ತಕ್ಕಂಥ ಒಂದು ಚೇಂಜಸ್ ಆಗಿರ್ಬೋದು, ಕೆಲವು ಸಲ ದುರ್ಗಂಧ, ಸ್ಮೆಲ್ ಎಲ್ಲ ಆಗುತ್ತೆ, ಮತ್ತೆ ಸ್ಕಿನ್ ಚೇಂಜಸ್ಸು. ಸೊ ಅದನ್ನು ಕೂಡ ಒಂದು ರೀತಿಯಲ್ಲಿ ಕಮ್ಮಿ ಮಾಡುತ್ತೆ. ಎರಡನೇದು, ಏನಾದರೂ ಒಂದು ಎಣ್ಣೆಯನ್ನ ಹಚ್ಕೊಳ್ಳುವ ಒಂದು ವಿಧ ಕೂಡ ಈ ಒಂದು ಸಮಯದಲ್ಲಿ ನಾವು ಹೇಳ್ತೀವಿ. ಕೆಲವು ಸಲ ಈ ಸ್ಟ್ರೆಚ್ ಮಾರ್ಕ್ಸ್ ಅಂತ ನಾವು ಏನು ಹೇಳ್ತೀವಿ, ಕಿಬ್ಬೊಟ್ಟೆಯ ಕೆಳಗೆ ಇದು ಒಂದು ಮಾರ್ಕ್ಸು, ನಮ್ಮದು ಪ್ರೆಗ್ನೆನ್ಸಿ ಆಗ್ತಾ ಆಗ್ತಾ ಅಲ್ಲಿರ್ತಕ್ಕಂಥ ಸ್ಕಿನ್ನು ಸ್ವಲ್ಪ ಮಟ್ಟಿಗೆ ಎಲಾಸ್ಟಿಸಿಟಿ ಇರೋ ಸ್ಕಿನ್ನೇ ಅದು, ಆದರೂ ಕೂಡ ಇಟ್ ಸ್ಟಾರ್ಟ್ಸ್ ಟು ಸ್ಟ್ರೆಚ್. ಸೊ ಅವಾಗ ಕೆಲವು ಮಾರ್ಕ್ಸ್ಗಳು ಬರೋ ಚಾನ್ಸಸ್ ಇರುತ್ತೆ. ಅದು ಕಾಸ್ಮೆಟಿಕ್ ರೀಸನ್ ಆಗಿ
ಜಾಸ್ತಿ ಬರದೇ ಇರೋ ಥರ ನಾವು ಅಲ್ಲಿ ಯಾವ್ದಾರೋ ಒಂದು ಔಷಧಿಯುಕ್ತ ಎಣ್ಣೆ ಹಚ್ಕೋಬಹುದು, ಅಥವಾ ಮನೆಯಲ್ಲೇ ಬೇಸಿಕ್ ಆಗಿ ಮಾಡ್ಕೊಳ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಮಟ್ಟಿಗೆ ತುಪ್ಪ ಹಾಗೆ ಎಳ್ಳೆಣ್ಣೆ ಎರಡು ಕೂಡ ಒಂದ್ ಸ್ವಲ್ಪ ಮಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಸ್ನಾನಕ್ಕೆ ಮುಂಚೆ ಜಸ್ಟ್ ಅಪ್ಲಿಕೇಶನ್ ಮಾಡೋದು. ತುಂಬಾ ಮಸಾಜ್ ಆಗಲಿ ಅಥವಾ ಒಂದು ರೀತಿಯಲ್ಲಿ ಸರ್ಕ್ಯುಲೇಟ್ರಿ ತುಂಬಾ ಪ್ರೆಷರ್ ಕೊಡೋದಾಗೋದಲ್ಲ, ಬರೇ ಮಸಾಜ್, ಬರೇ ಅಪ್ಲಿಕೇಶನ್, ಮಾಯಿಶ್ಚರೈಸರು ಅಥವಾ ಕ್ರೀಮನ್ನು ಅಪ್ಲೈ ಮಾಡೋದಕ್ಕಿಂತ ಈ ಥರ ನ್ಯಾಚುರಲ್ ಸೋರ್ಸಸ್ ಅಲ್ಲಿ ಮಾಡ್ತಕ್ಕಂಥದ್ದನ್ನ ನಾವು ಉಪಯೋಗಿಸಿದ್ರೆ ಒಂದು ಅಲ್ಲಿರೋ ಸ್ಕಿನ್ನು ಇಟ್ ಅಬ್ಸಾರ್ಬ್ಸ್ ಇಟ್ ರಿಯಲಿ ವೆಲ್, ಎಲಾಸ್ಟಿಸಿಟಿ ಇನ್ನ ಹೆಚ್ಚಾಗುತ್ತೆ, ಮಾರ್ಕ್ ಬರ್ದೇ ಇರೋ ಥರ ನೋಡ್ಕೊಳ್ಳುತ್ತೆ, ಹಾಗೆ ಇಟ್ ಮೇಕ್ಸ್ ಸ್ಕಿನ್ ವೆರಿ ಸಪಲ್ ದೇ. ಎರಡನೇದು ನಾನು ಹೇಳಿದ ಥರ ಈ ಕಷಾಯದ ನೀರಿನ ಒಂದು ಸ್ನಾನ, ಇದು ಒಂದು ರೀತಿಲಿ ಮನಸ್ಸನ್ನು ಕೂಡ ಹಗುರವಾಗಿಸುತ್ತೆ, ಮೇಕ್ಸ್ ಇಟ್ ಗಿವ್ಸ್ ಅ ಗುಡ್ ಫೀಲಿಂಗ್. ನಾರ್ಮಲಿ ನಾವು ಸ್ನಾನ ಮಾಡೋದಾಗ್ಲಿ ಅಥವಾ ವೆನ್ ಯು ಅಪ್ಲೈ ಎನಿ ಪರ್ಫ್ಯೂಮ್ ಆಗಿರ್ಬೋದು ಅಥವಾ ನಮ್ಮ ಒಂದು ಕಷಾಯದಿಂದ ನಾವು ಸ್ನಾನ ಮಾಡೋದಾಗ್ಲಿ, ಇಟ್ ರೆಡ್ಯೂಸಸ್ ದ ವಾತ ಇನ್ ದ ಬಾಡಿ, ಗಿವ್ಸ್ ಪ್ಲೆಸೆಂಟ್ನೆಸ್ ಟು ದ ಮೈಂಡ್, ಮನಸ್ಸಿಗೆ ಮತ್ತೆ ನಮ್ಮ ಒಂದು ಓವರ್ ಆಲ್ ವೆಲ್ ಬೀಯಿಂಗ್ಗೆ ಸಹಾಯ ಮಾಡ್ತಕ್ಕಂಥದ್ದು. ಸೊ ದಟ್ ಕ್ಯಾನ್ ಬಿ ಡನ್ ಡ್ಯೂರಿಂಗ್ ದಿಸ್ ಟೈಮ್. ಸೊ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಅದು ಹರ್ಬಲ್ ಕಾನ್ಕಾಕ್ಷನ್ ನಮ್ಮ ಮನಸ್ಸಿಗೆ ಆಹ್ಲಾದವನ್ನ ನೀಡುತ್ತೆ. ಹೌದು, ಪ್ಯಾಂಪರಿಂಗ್ ಮಾಡೋದು ಬೇಸಿಕಲಿ ಗರ್ಭಿಣಿಯನ್ನ ಈ ಒಂದು ಸಮಯದಲ್ಲಿ ಇದನ್ನ ಮಾಡ್ತಕ್ಕಂಥದ್ದಾಗಿರ್ಬೋದು. ಜೊತೆಗೆ ಕೆಲವು ಸಲ ಯಾವುದಾದ್ರೂ ಒಂದು ರೀತಿಯಲ್ಲಿ ಹೊಟ್ಟೆ ನೋವು ಅವಾಗ ಬರೋದಾಗಿರ್ಬೋದು, ಇವಾಗ ಮೇಲ್ ಹೊಟ್ಟೆ ಅಂದರೆ ಬಿಕಾಸ್ ಆಫ್ ಗ್ಯಾಸ್ಟ್ರಿಕ್ ಇಶ್ಯೂಸ್ ಆಗಿರ್ಬೋದು. ಸೊ ಆ ಒಂದು ಸಮಯದಲ್ಲೂ ಅಷ್ಟೇ ಈ ತುಪ್ಪವನ್ನು ಸೇವನೆ ಮಾಡೋದು ಈ ಸಮಯದಲ್ಲಿ ತುಂಬಾ ಸೂಕ್ತ. ಅದ್ರ ಜೊತೆ ತುಂಬ ಸ್ಪೆಸಿಫಿಕ್ ಆಗಿ ಆಯುರ್ವೇದದಲ್ಲಿ ಹೇಳಿರೋದು 1 ಅಕ್ಷ ಅಷ್ಟು ಬೆಣ್ಣೆಯನ್ನು ಸೇವನೆ ಮಾಡೋದು. ಈ ಬೆಣ್ಣೆನ ನಾವು ನವನೀತ ಅಂತ ಕರಿತೀವಿ. ಸೊ ಇದ್ರದ್ದು ಬೆಣ್ಣೆನ ಹೇಗೆ ಮಾಡ್ತೀವಿ, ಮೊದಲು ಹಾಲನ್ನ ನಾವು ಅದನ್ನ ಮೊಸರಿಗೆ ಇದು ಮಾಡಿಬಿಟ್ಟು ಆಮೇಲೆ ಬೆಣ್ಣೆ ಅದರಿಂದ ತೆಗೆದು ಮಾಡ್ಕೊಳ್ಬೋದು. ಸೊ ಈ ಬೆಣ್ಣೆಯ ಸೇವನೆ ಒಂದು 12 ಗ್ರಾಮ್ ಅಷ್ಟು, ಅಥವಾ ನಾವು ಏನು ಆಹಾರ ತಿಂತೀವೋ ಚಪಾತಿ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಅದ್ರ ಜೊತೆಗೆ ಸ್ವಲ್ಪ ಮಟ್ಟಿಗೆ ಬೆಣ್ಣೆನ ಹಾಕೊಂಡು ಅದನ್ನ ಸೇವನೆ ಮಾಡೋದು. ಇದನ್ನ ಸ್ಪೆಸಿಫಿಕ್ ಆಗಿ ಈ ಒಂದು ತಿಂಗಳಲ್ಲಿ ಹೇಳಿದ್ದಾರೆ. ಸೊ ನಾವು ಅದ್ರದ್ದು ಒಂದು ರೀತಿಯಲ್ಲಿ ಅದನ್ನ ವಿಮರ್ಶೆ ಮಾಡಿದಾಗ ಯಾಕೆ ಇದನ್ನ ಹೇಳಿರ್ಬೋದು ಅಂದ್ರೆ, ಕೆಲವು ದೇಹದ ಒಂದು ಪರಿಸ್ಥಿತಿಯಲ್ಲಿ ನಾವು ನೋಡಿದಾಗ ಡೆವಲಪ್ಮೆಂಟಲ್ ಸ್ಟೇಜ್ ಅಲ್ಲಿ ದಿಸ್ ಇಸ್ ಲೈಕ್ ದ ಮಿಡ್ ಬಿಟ್ವೀನ್ ದ ಹೋಲ್ ಆಫ್ ದ ಪ್ರೆಗ್ನೆನ್ಸಿ. ಸೊ ಆ ಒಂದು ಕಾರಣದಿಂದ ಕೆಲವು ಮೆದುಳಿನ ನೆಕ್ಸ್ಟ್ ಬರ್ತಕ್ಕಂಥದ್ದು, ನೆಕ್ಸ್ಟ್ ಮಂತಲ್ಲಿ ಬರ್ತಕ್ಕಂಥದ್ದು ಮೆದುಳಿನ ಡೆವಲಪ್ಮೆಂಟ್ಗಳಾಗಿರ್ಬೋದು, ಅಥವಾ ಮಾನಸಿಕವಾಗಿ ಈ ಒಂದು ಸಮಯದಲ್ಲಿ ಸಾಕಷ್ಟು ಮಟ್ಟಿಗೆ ಬದಲಾವಣೆಗಳು ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ಸೊ ಈ ಒಂದು ಭ್ರೂಣಕ್ಕೆ ಸಂಬಂಧಪಟ್ಟಿರುವಂಥದ್ದು ಕೆಲವು ಈ ಗುಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ, ಅಥವಾ ಫ್ಯಾಟ್ ವಿಚ್ ಇಸ್ ನೀಡೆಡ್ ಫಾರ್ ದ ಬಾಡಿ. ಸೊ ಇದು ನಮ್ಮ ಒಂದು ಮೆಟಬಾಲಿಸಮನ್ನು ಸರಿ ಮಾಡ್ಕೊಳ್ಳುತ್ತೆ, ಡೈಜೆಷನ್ನ ಕರೆಕ್ಟಾಗಿ ಇಟ್ಕೊಳ್ಳುತ್ತೆ, ನಮ್ಮ ಸ್ಕಿನ್ನಲ್ಲಿ ಇರ್ತಕ್ಕಂಥದ್ದು ಕೆಲವು ಕೊರತೆಗಳು, ತಾಯಿನಲ್ಲಿ ಏನು ಕೊರತೆಗಳಿರುತ್ತೋ ಅದು ಮಗುವಿಗೆ ತಲುಪಾರದು, ಅಥವಾ ಆ ಕೊರತೆಗಳನ್ನು ಕಮ್ಮಿ ಮಾಡಬೇಕು. ಆ ಒಂದು ದೃಷ್ಟಿಯಿಂದ ಬೆಣ್ಣೆಯನ್ನು ಉಪಯೋಗಿಸೋಕೆ ಹೇಳ್ತಾರೆ. ಹಾಗೆ ಬೆಣ್ಣೆನಲ್ಲಿ ವಿಟಮಿನ್ ಎ ಒಂದು ಪೋಷಣೆ ತುಂಬ ಹೆಚ್ಚಾಗಿರ್ತಕ್ಕಂಥದ್ದು. ಸೊ ಅದರ ಒಂದು ಸೇವನೆ ಮಾಡಿದಾಗ ದೇಹದಲ್ಲಿರ್ತಕ್ಕಂಥ ಈ ಎಲ್ಲ ಆರ್ಗನ್ಸ್ಗೂ ಒಂದು ರೀತಿಯಲ್ಲಿ ಇಟ್ ಗಿವ್ಸ್ ಚೇತನ ಕೊಡುತ್ತೆ, ಅಥವಾ ಇಟ್ ಗಿವ್ಸ್ ಇಟ್ ದಟ್ ನ್ಯೂಟ್ರಿಷನ್. ಸೊ ನಮ್ಗೆ ಗೊತ್ತಿರೋ ಥರ ಕಣ್ಣಿನ ಒಂದು ಆರೈಕೆಗೆ ವಿಟಮಿನ್ ಎ ಬೇಕು, ಸ್ಕಿನ್ಗೂ ಬೇಕು. ಸೊ ಫಾರ್ ಆಲ್ ದಿ ಆರ್ಗನ್ಸ್ ಇಟ್ ಇಸ್ ನೀಡೆಡ್. ಸೊ ಅದರ ಒಂದು ದೃಷ್ಟಿಯಿಂದ ಮೊಸರಾಗಿರ್ಬೋದು, ತುಪ್ಪ ಆಗಿರ್ಬೋದು, ಬೆಣ್ಣೆ ಆಗಿರ್ಬೋದು, ಅದರ ಒಂದು ಉಪಯೋಗನ ಈ ಒಂದು ಸಮಯದಲ್ಲಿ ಹೇಳಿದ್ದಾರೆ. ಇದನ್ನ ವಿಶಿಷ್ಟವಾಗಿ ಈ ಒಂದು ಮಂತಲ್ಲೇ ತಗೊಳಕ್ ಹೇಳಿರ್ತಾರೆ. ಆ ಹಿಂದಿನ ಒಂದು 3 ತಿಂಗಳಲ್ಲಿ ಅದರ ಸೇವನೆ ಅಷ್ಟೇ, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಇಲ್ಲ. ಹಾಲು ಮತ್ತೆ ಸ್ವರ್ಣ ರಜತ, ಹೌದು, ಹಂಗೆ ಬಂದ್ವಿ. ಸೊ ಈ ಒಂದು ಸಮಯದಲ್ಲಿ ಅದರದ್ದು ಎಸೆನ್ಸ್ ಅಥವಾ ಅದರದ್ದು ಇನ್ನ ಒಂದ್ ಸ್ವಲ್ಪ ಮಟ್ಟಿಗೆ ತುಂಬಾನೇ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಮತ್ತೆ ಪೋಷಣೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಬೆಣ್ಣೆ, ತುಪ್ಪ, ಅದನ್ನ ಉಪಯೋಗಿಸಕ್ಕೆ ಆಚಾರ್ಯಗಳು ಹೇಳ್ತಾರೆ. ಸೊ ಅದನ್ನ ಈ ಒಂದು ಸಮಯದಲ್ಲಿ ನಾವು ಅಡ್ವೈಸ್ ಕೂಡ ಮಾಡ್ತೀವಿ. ಸೊ ಹಲವಾರು ರೆಸಿಪೀಸು ಅದನ್ನ ಇವತ್ತು ನಾನು ನಿಮಗೆ ಅದನ್ನ ಶೇರ್ ಮಾಡ್ತೀನಿ ನಮ್ಮ ನೆಕ್ಸ್ಟ್ ಸೆಗ್ಮೆಂಟಲ್ಲಿ. ಸೊ ಈ ಒಂದು ಟೈಮಲ್ಲಿ ಬೋನ್ ಡೆವಲಪ್ಮೆಂಟ್ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ 4th and 5th ಮಂತಲ್ಲಿ. ಸೊ ಬೋನ್ ಡೆವಲಪ್ಮೆಂಟ್ ವೇರ್ ಇಟ್ ಬಿಕಮ್ಸ್ ಮೋರ್ ಆಸಿಯಸ್, ಅಥವಾ ಈ ಕಾರ್ಟಿಲೇಜಸ್ ದೇ ಬಿಕಮ್ ಮೋರ್ ಸ್ಟ್ರಾಂಗ್. ಸೊ ಅದರದ್ದು ಒಂದು ದೃಷ್ಟಿಕೋನದಲ್ಲೂ ನೀವು ನೋಡಿರ್ಬೋದು, ಡ್ರೈ ಫ್ರೂಟ್ಸಿನ ಒಂದು ಸೇವನೆ ಈ ಒಂದು ಟೈಮಲ್ಲಿ ಹೇಳ್ತಾರೆ.
ಸೊ ಆದಷ್ಟು ಈ ಟೈಮಿಂದ ಶುರು ಮಾಡ್ಕೊಳ್ಳಿ. ದೇ ಡೋಂಟ್ ಟೆಲ್ ಫಸ್ಟ್ 3 months ಅಲ್ಲ ಅಷ್ಟೇ ಅದ್ರದ್ದು ಬಗ್ಗೆ ಎಕ್ಸ್ಪ್ಲನೇಷನ್ ಇರಲ್ಲ. ಅದನ್ನೇ ಕೇಳೋಣ ಅನ್ಕೊಂಡು, ಯಾಕೆ ಫಸ್ಟ್ ಟ್ರೈಮಿಸ್ಟರ್ ಪ್ರಿಡಾಮಿನೆಂಟ್ಲಿ ವಾತ ಎಫೆಕ್ಟ್ ಹೆಚ್ಚಾಗಿರುತ್ತಾ ದೇಹದಲ್ಲಿ, ಯಾಕೆ ಅದನ್ನ ನಮ್ಮ ಅಗ್ನಿಯ ಪ್ರಕಾರವಾಗಿ ನಾವು ಆಹಾರನ ಸೇವನೆ ಮಾಡೋಕ್ಕೆ ಒಂದು. ಎರಡನೇದು ನಾನು ಹೇಳಿದ ತರ ಆಮಗರ್ಭ. ಸೊ ನಮ್ ಜೀರ್ಣಿಸ್ಕೊಳ್ಳೋಕೆ ಈಸಿ ಆಗಿರ್ತಕ್ಕಂಥ ಆಹಾರನ ತಗೊಳ್ಳೋದು ಒಳ್ಳೇದು. ಆದ್ರೆ ಈ 4th 5th ಮಂತ್ ನಮ್ಮ ಅಗ್ನಿ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ. ಹಾಗೆ ನಾವು ಈ ತರ ಒಂದು ಆಹಾರ ಸೇವನೆ ಮಾಡ್ಕೊಳ್ಳೋದು ದೇಹಕ್ಕೆ ನಾವು ಜೀರ್ಣಿಸ್ಕೊಳ್ಳೋಕ್ಕೂ ಆಗತ್ತೆ. ಅದರದ್ದು ವಿ ಕ್ಯಾನ್ ಟೇಕ್ ದ ಮ್ಯಾಕ್ಸಿಮಮ್ ಬೆನಿಫಿಟ್ ಔಟ್ ಆಫ್ ಇಟ್. ಸೊ ಆ ಒಂದು ಕಾರಣದಿಂದ ಡ್ರೈ ಫ್ರೂಟ್ಸ್ ಮಿಶ್ರಣ ಮಾಡ್ಕೊಂಡು ಇದ್ರೂ ನಾವು ನೋಡಿದಾಗ ಇದನ್ನ ತುಂಬಾ ಕ್ವಾಂಟಿಟಿಲಿ ಹೆಚ್ಚಾಗಿ ಹೇಳಲ್ಲ, ಹೌದು, ಸ್ವಲ್ಪ ಮಟ್ಟಿಗೆ ಕಡಿಮೆಯಲ್ಲೇ ಹೇಳ್ತಾರೆ. ಸೊ ಇದರ ಸೇವನೆ ಕೂಡ ಈ ಒಂದು ಸಮಯದಲ್ಲಿ ಮಾಡ್ತೀವಿ. ಸೊ ಇದರಲ್ಲೂ ಡ್ರೈ ಫ್ರೂಟ್ಸ್ ಅಲ್ಲಿ ಎಸ್ಪೆಷಲಿ ನಾವು ನೋಡಿದಾಗ ಫಿಕ್ಸ್ ಅಥವಾ ಅಂಜೀರ ಏನಿದೆ, ಇದರಲ್ಲಿ ಇರ್ತಕ್ಕಂತಹ ನ್ಯೂಟ್ರಿಷನ್ ವ್ಯಾಲ್ಯೂ ಆಗಿರ್ಬೋದು ಅಥವಾ ಇಮ್ಯುನಿಟಿನ ಹೆಚ್ಚು ಮಾಡೋದಾಗಿರ್ಬೋದು, ಇಟ್ ಹ್ಯಾಸ್ ಲಾಟ್ ಆಫ್ ಒಂಥರ ಪ್ರೊಟೆಕ್ಟಿವ್ ಎನ್ಸೈಮ್ಸ್. ಸೊ ಫಿಕ್ಸ್ ತುಂಬ ಒಳ್ಳೆಯದು. ಎರಡನೇದು ಬರ್ತಕ್ಕಂಥದ್ದು ರೇಸನ್ಸು ಮತ್ತು ಖರ್ಜೂರ ಅಥವಾ ಒಣದ್ರಾಕ್ಷಿ ಮತ್ತು ಖರ್ಜೂರ. ಸೊ ಇದು ದೇಹದಲ್ಲಿ ಇರ್ತಕ್ಕಂಥ ಒಂದು ಐರನ್ ಬ್ಯಾಲೆನ್ಸ್ ಆಗಿರ್ಬೋದು, ರಕ್ತಧಾತು ಪೋಷಣೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಇಟ್ ಬ್ರಿಂಗ್ಸ್ ಇಟ್ ಟು ಅ ಗುಡ್ ಬ್ಯಾಲೆನ್ಸ್. ಇದನ್ನು ಕೂಡ ತುಂಬ ಹೆಚ್ಚಾಗಿ ತಗೋಬಾರ್ದು, ಎಷ್ಟು ಅವ್ರಿಗೆ ಆಗುತ್ತೋ ಅಟ್ಲೀಸ್ಟ್ 3 or 4. ಸೊ ಆ ಥರದ್ದು. ಮತ್ತು ರೀಸನ್ಸ್ ಅಂತೂ ಜೀರ್ಣಿಸ್ಕೊಳ್ಳೋಕೆ ಒಳ್ಳೆಯದು. ಕೆಲವ್ರಿಗೆ ನಾನು ಹೇಳಿದ ಥರ ಕಾನ್ಸ್ಟಿಪೇಷನ್, ಮಲಬದ್ಧತೆಯ ಸಮಸ್ಯೆ ಇರುತ್ತೆ, ಅವರಿಗೆ ಒಣದ್ರಾಕ್ಷಿ ತುಂಬ ಒಳ್ಳೆಯದು. ಇದನ್ನು ನೆನೆಸ್ಕೊಂಡು ಒಂದು 10 ಒಣದ್ರಾಕ್ಷಿ ನೆನೆಸ್ಕೊಂಡು ಮಾರನೇ ದಿನ ಅದನ್ನು ತಿನ್ಲೂಬಹುದು. ಅದು ಇಟ್ ಇಸ್ ವೆರಿ ಹೆಲ್ತಿ ಆಲ್ಸೋ. ಸೊ ಅದ್ರ ಜೊತೆಗೆ ಬಾದಾಮ್. ಸೊ ಬಾದಾಮು ಒಂದು ರೀತಿಯಲ್ಲಿ ಇಟ್ ಹ್ಯಾಸ್ ಗುಡ್ ಅಮೌಂಟ್ ಆಫ್ ವಿಟಮಿನ್ಸ್, ಸರ್ಟನ್ ಎಸೆನ್ಷಿಯಲ್ ವಿಟಮಿನ್ಸ್. ಅದ್ರದ್ದು ಫಂಕ್ಷನಿಂಗ್ ಮ್ಯೂಕಸ್ ಮೆಂಬ್ರೇನ್ ಇಂದ ಹಿಡಿದು ಎಲ್ಲ ಆರ್ಗನ್ಸ್ ಒಂದು ರೀತಿಯಲ್ಲಿ ಅಬ್ಸಾರ್ಪ್ಷನ್ ನ ಎನ್ಹಾನ್ಸ್ ಮಾಡ್ತಕ್ಕಂಥದ್ದು ಬಾದಾಮಲ್ಲಿ ಇರೋದು. ಅದಕ್ಕೆ ಅದನ್ನ ಸೇವನೆ ಮೆದುಳಿಗೆ ತುಂಬಾ ಒಳ್ಳೇದು ಅಂತ ಹೇಳೋದು. ಸೊ ಅದು ಕೂಡ ಈ ಒಂದು ಸಮಯದಲ್ಲಿ ಒಳ್ಳೇದು. ಕೆಲವು ಬೀಜಗಳು ಕೂಡ ಈ ಒಂದು ಟೈಮಲ್ಲಿ ತಗೊಳಕ್ ಹೇಳ್ತೀವಿ. ಸೊ ಇದೆಲ್ಲ ಕೂಡ ಈ 4th ಮಂತ್ ಅಲ್ಲಿ ಸ್ಪೆಷಲ್ ಆಗಿರ್ತಕ್ಕಂಥದ್ದು ಆರೈಕೆಯ ಕ್ರಮ ಅಂತ ತಿಳಿಸ್ಕೊಟ್ರಿ. ತಾಯಿಯಲ್ಲಿ ಯಾವ್ದಾದ್ರು ಮೈಕ್ರೋ ನ್ಯೂಟ್ರಿಯೆಂಟ್ ಇನ್ಸಫಿಷಿಯನ್ಸಿ ಇದ್ರೆ ಅದು ಈ ವಿಧಾನವಾದಂತಹ ಡ್ರೈ ಫ್ರೂಟ್ಸ್ ಇರಬಹುದು ಅಥವಾ ಆರೈಕೆಯ ಬೇರೆ ಬೇರೆ ವಿಧಾನಗಳಿರಬಹುದು, ಬೆಣ್ಣೆ ಇರಬಹುದು, ಧಾತುಗಳ ಪೋಷಣೆಗೆ ಇದು ಎಲ್ಲೆಲ್ಲಿ ಇನ್ಸಫಿಷಿಯನ್ಸಿ ಅಂತ ಕಂಡು ಬರುತ್ತೋ ಅದನ್ನ ಇದು ರೀಪ್ಲೇಸ್ ಮಾಡ್ತಾ ಹೋಗುತ್ತೆ, ಶಕ್ತಿಯನ್ನ ತುಂಬುತ್ತೆ. ಆಯಾ ಜಾಗಗಳಲ್ಲಿ ಯಾವ ಅವಯವಗಳಿಗೆ ಏನ್ ಬೇಕೋ ಅದಕ್ಕೆ ಪೂರಕವಾದಂತಹ ಒಂದು ಪೌಷ್ಟಿಕಾಂಶಗಳನ್ನ ಇದು ಫಿಲ್ ಮಾಡ್ತಾ ಹೋಗುತ್ತೆ ಅಂತ. ಕರೆಕ್ಟ್. ಕೆಲವು ಸೀಡ್ಸ್ ಬಗ್ಗೆ ತಿಳಿಸ್ತಾ ಇದ್ರಿ. ಯಾವ ವಿಧಾನವಾದಂತಹ ಸೀಡ್ಸ್ ಕೊಡಬಹುದು? ಇದು ಕೊಡುವಂತಹ ಸೀಡ್ಸ್ ಕೆಲವಾರು ಬಾರಿ ಉಷ್ಣ ಇರುತ್ತಾ, ತಂಪಿರುತ್ತಾ, ಹೇಗೆ ಗೊತ್ತಾಗತ್ತೆ? ಸೊ ಈ ಡ್ರೈ ಫ್ರೂಟ್ಸ್ ಒಂದು ಸೆಗ್ಮೆಂಟ್ ಇದೆಯಲ್ಲ, ಇದನ್ನ ಹಾಲಾಗ್ಲಿ, ಮೊಸರಾಗ್ಲಿ, ತುಪ್ಪ ಆಗಲಿ ಅಥವಾ ಬೆಣ್ಣೆನ ತಗೊಳ್ಳೋದಾಗ್ಲಿ, ಇದನ್ನ ನಾವು ನೋಡಿದ್ರೆ ತಾಯಿನಲ್ಲಿ ಇರ್ತಕ್ಕಂಥ ಕೆಲವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದಕ್ಕೆ ನೀವು ನೋಡಿರ್ಬೋದು ಕೆಲವ್ರ ಪ್ರೆಗ್ನೆನ್ಸಿಯಲ್ಲಿ ಹಲ್ಲಿನ ಒಂದು ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಅಥವಾ ಮೂಳೆ ನೋವುಗಳು ಕಾಣಿಸ್ಕೊಳ್ಳುತ್ತೆ. ಯಾಕಂದ್ರೆ ಇರ್ತಕ್ಕಂಥ ಒಂದು ಗರ್ಭದ ಒಂದು ಅಂದ್ರೆ ಫೀಟಸ್ದು ಒಂದು ಪೋಷಣೆ ಏನಿದೆ ಅದು ಎಲ್ಲ ಕೂಡ ತಾಯಿಯ ಒಂದು ಮೀಡಿಯಾ ಇಂದಾನೇ ಆಗೋದು. ಸೊ ತಾಯಿನಲ್ಲಿ ಇರ್ತಕ್ಕಂಥ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಯೂಸೇಜ್ ಇಂದಾನೇ ಫೀಟಸ್ಗೆ ಒಂದು ರೀತಿಯಲ್ಲಿ ಪೋಷಣೆ ಕೊಡ್ತಾ ಇರುತ್ತೆ. ಅದಕ್ಕೆ ಈ ಒಂದು ಆಹಾರಗಳ ನಾನು ಏನು ಹೇಳಿದ್ದೀನಿ ಅದನ್ನ ನಾವು ಸೂಪರ್ ಫುಡ್ಸ್ ಅಂತ ಕರಿತೀವಿ. ಬಟ್ ಮೋರ್ ದೆನ್ ಸೂಪರ್ ಫುಡ್ಸ್, ದೇ ಆರ್ ಸ್ಮಾರ್ಟ್ ಫುಡ್ಸ್. ಇದು ದೇಹಕ್ಕೆ ಎಷ್ಟು ಕೊರತೆಯನ್ನ ಬೇಕಾಗಿದೆಯೋ ಅಷ್ಟನ್ನ ಸಫಿಷಿಯೆಂಟ್ ಆಗಿ ತರ್ತಕ್ಕಂಥದ್ದು ಕೆಲವು ಡ್ರೈ ಫ್ರೂಟ್ಸ್. ಇವಾಗ ವಾಲ್ನಟ್ ಆಗಿರ್ಬೋದು, ನಾವು ವಾಲ್ನಟ್ನ ನೀವು ನೋಡಿರ್ಬೋದು, ಅದನ್ನ ಬ್ರೇನ್ಗೆ ಅಥವಾ ಬ್ರೇನ್ ಫಂಕ್ಷನಿಂಗ್ಗೆ ಎನ್ಹಾನ್ಸ್ ಮಾಡ್ತಕ್ಕಂಥದ್ದು. ಸೊ ಇಟ್ ಬ್ರಿಂಗ್ಸ್ ಇನ್ ದಟ್ ಕೆಲವು ಎನ್ಸೈಮ್ಸ್ ವಿಚ್ ಹೆಲ್ಪ್ಸ್ ಟು ಸಿ ದಟ್ ದ ಫಂಕ್ಷನಿಂಗ್ ಆಫ್ ದ ನರ್ವಸ್ ಸಿಸ್ಟಮ್ ಇಸ್ ಮೇಂಟೈನ್ ವೆಲ್. ಸೊ ವಿತ್ ಬಾದಾಮ್ ಆಲ್ಸೋ. ಇವಾಗ ಈ ಖರ್ಜೂರದಲ್ಲೇ ಆಗಿರ್ಬೋದು ಅಥವಾ ರೇಸನ್ಸ್ ಅಲ್ಲಿ ಆಗಿರೋದು ಕೆಲವು ಐರನ್ ರಿಚ್ ಫುಡ್ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಕೆಲವು ಸೀಡ್ಸ್ ಅಲ್ಲಿ ನಾವು ನೋಡಿದ್ದೀವಿ, ಸೀಡ್ಸ್ ಇಂದಾನೇ ಕೆಲವು ಎಲ್ಲ ಥರದ ಜರ್ಮಿನೇಷನ್ ಆಗೋದು ಮತ್ತೆ ಹಣ್ಣು ಕಾಯಿ ಎಲ್ಲ ಬರೋದು ಬರೀ ಒಂದು ಬೀಜದಿಂದ. ಅದರಲ್ಲಿ ಅಷ್ಟು ಪೊಟೆನ್ಸಿ ಇದೆ ಅಂತ. ಇದು ಎಲ್ಲಾ ರೀತಿಯಲ್ಲಿ ನನಗೆ ಉಷ್ಣ ಮಾಡುತ್ತೆ ಅಂತ ಅನ್ಸಿದ್ರೆ ಅದನ್ನ ಖಂಡಿತವಾಗ್ಲೂ ತಗೋಬೇಡಿ. ಬಟ್ ನಿಮ್ಗೆ ಅದು ಅನುಕೂಲವಾಗಿದೆ, ಪಂಪ್ಕಿನ್ ಸೀಡ್ಸ್ ಆಗಿರ್ಬೋದು, ಈಗ ಸನ್ಫ್ಲವರ್ ಸೀಡ್ಸ್ ಆಗಿರ್ಬೋದು, ಮೆಲನ್ ಸೀಡ್ಸ್ ಹಾಕಿರ್ತೀವಿ. ಸೊ ಇವೆಲ್ಲ ಕೂಡ ನಾವು ತಕ್ಕ ಮಟ್ಟಾಗಿ ವಿತ್ ವಾಟ್ ಎವರ್ ಫುಡ್ಸ್ ವಿಚ್ ಆರ್ ಈಟಿಂಗ್, ಮಖಾನ ಅಂತ ಹೇಳ್ತೀವಿ, ಲೋಟಸ್ ಸೀಡ್ಸ್. ಸೊ ಇದನ್ನ ಪಕ್ಕ ಮಾಡಿಬಿಟ್ಟು ಅದನ್ನ ಆ ವೈಟ್ ಕಲರ್ ಒಳ್ಳೆ ಪಾಪ್ಕಾರ್ನ್ ಥರ ಏನು ಬಂದಿರುತ್ತೋ ಅದನ್ನ ಕೂಡ ಸೇವನೆ ಮಾಡೋದು. ಇದು ಒಂದು ರೀತಿಯಲ್ಲಿ ಕೆಲವು ನ್ಯೂಟ್ರಿಯೆಂಟ್ಸ್ನ ಸಫೈಸ್ ಮಾಡುತ್ತೆ. ಹಾಗೆ ಈ ಆಹಾರ ರೀತಿಯಲ್ಲಿ ನಾವು ಯಾವಾಗ ಇದನ್ನು ತಗೊಳ್ತೀವೋ ಬಾಡಿ ಅಬ್ಸಾರ್ಬ್ಸ್ ಇಟ್ ಮೋರ್
ಫ್ರೆಂಡ್ಲಿಯರ್ಲಿ ಆ್ಯಂಡ್ ಕ್ವಿಕ್ಲಿ. Okay. ಸೊ ನಾವು ಯಾವಾಗ ಒಂದು ಸಪ್ಲಿಮೆಂಟ್ ಆಗಿ ಅದನ್ನ ತಗೊಳ್ಳೋದಕ್ಕಿಂತ ಆಹಾರ ರೀತಿಯಲ್ಲಿ ತಗೊಳ್ತೀವೋ ಅದು ದೇಹಕ್ಕೆ ಒಂದು ನ್ಯೂಟ್ರಿಷನ್ ಅನ್ನು ಕೊಡುತ್ತೆ, ಆಹಾರ ರಸವಾಗೂ ಕೆಲಸ ಮಾಡುತ್ತೆ, ಹಾಗೆ ಕೊರತೆಗಳನ್ನ ಕಮ್ಮಿ ಮಾಡುತ್ತೆ. ಬಟ್ ನಾವು ಯಾವಾಗ ಸಪ್ಲಿಮೆಂಟ್ ಆಗಿ ತಗೊಳ್ತೀವೋ ಅದು ಒಂದು ರೀತಿಯಲ್ಲಿ ದೇಹಕ್ಕೆ ಅಷ್ಟು ಎಕ್ಸೆಪ್ಟಬಿಲಿಟಿ ಆಗಲಿ ಅಥವಾ ಒಂದು ಅದನ್ನ ಪೂರ್ತಿ ಯೂಸೇಜ್ ಮಾಡೋದು ಕಡಿಮೆ ಆಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಆಹಾರದಲ್ಲೇ ನಾವು ಆದಷ್ಟು ಇದ್ರ ಕೊರತೆಗಳನ್ನೆಲ್ಲ ನಾವು ಸಫೈಸ್ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೆಯದು. ಓಕೆ. ಇನ್ನು ಕೆಲವಾರು ಬಾರಿ ಫ್ಲಾಕ್ಸ್ ಸೀಡ್ಸ್ ಇದೆ, ಚಿಯಾ ಸೀಡ್ಸ್ ಇದೆ, ಇವೆಲ್ಲವನ್ನ ಬಳಸಬಹುದಾ ಈ ಸಮಯದಲ್ಲಿ? ಫ್ಲಾಕ್ಸ್ ಸೀಡ್ಸು ಕೆಲವು ಸಲ ಅದು ಕೆಲವರಿಗೆ ಇಟ್ ಕ್ಯಾನ್ ಕಾಸ್ ಅ ಲಿಟಲ್ ಬಿಟ್ ಆಫ್ ಹೊಟ್ಟೆನ ಅಪ್ಸೆಟ್ ಮಾಡಿಸೋದಾಗ್ಬೋದು. ಸೊ ವಿತ್ ಚಿಯಾ ಸೀಡ್ಸ್, ಬಟ್ ಎವ್ರಿಥಿಂಗ್ ಇನ್ ಮಾಡರೇಷನ್ ಇಸ್ ಅಬ್ಸಲ್ಯೂಟ್ಲಿ ಓಕೆ. ಸ್ವಲ್ಪ ಮಟ್ಟಿಗೆ ಕೆಲವರು ಅದನ್ನ ಏನು ಅವ್ರ ಆಹಾರದಲ್ಲಿ ಮೊದಲಿಂದಾನು ಸ್ಯಾಲಡ್ ಮಿಕ್ಸ್ ಮಾಡಿ ತಗೊಳ್ತಾ ಇರೋದು, ಅದಕ್ಕೆ ಡೆಫಿನೆಟ್ಲಿ ಟೇಕ್ ಇಟ್. ಬಟ್ ಆದಷ್ಟು ಅದನ್ನ ತುಂಬಾ ಜಾಸ್ತಿ ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡಬೇಕು. ಹಾಗೆ ಈ ಖರ್ಜೂರದ್ದು ಅಷ್ಟೇ, ನಾವು ಕೆಲವರು ಪೂರ್ತಿ ಇದನ್ನ ತಗೊಳ್ತಾ ಇರ್ತಾರೆ. ಇಟ್ ಇಸ್ ಡೆಫಿನೆಟ್ಲಿ ಹೆಲ್ತಿ, ಒಳ್ಳೇದು ಕೂಡ. ಬಟ್ ಅದನ್ನ ನಾವು ಇನ್ನೇನು ಡೆಲಿವರಿ ಟೈಮಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡೋದು ಒಳ್ಳೇದು. ಒಂದು ರೀತಿಯಲ್ಲಿ ದೇಹದಲ್ಲಿ ಅಥವಾ ಕೆಲವು ಸಲ ಡಾಕ್ಟರ್ಸ್ ಅಡ್ವೈಸ್ ಮಾಡ್ತಾರೆ, ಇವಾಗ ಖರ್ಜೂರ ತಗೊಳ್ಳಿ ನೀವು, ದೇಹಕ್ಕೆ ಒಳ್ಳೇದು ಇವಾಗ ಅಂತ, ಆ ಟೈಮಲ್ಲಿ ತಗೊಳ್ಳೋದು ಒಳ್ಳೇದು. ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಅವರು. ಸೊ ಇಷ್ಟು ಮಟ್ಟಿಗೆ ಮಾಡಿದ್ರೆ ಸೋರೆಕಾಯಿ ಒಳ್ಳೇದು, ಇನ್ನ ಕುಂಬಳಕಾಯಿ ಒಳ್ಳೇದು. ನಾನು ಹೇಳ್ತಿದ್ದೆ ಕೆಲವು ನೀರಿನ ಅಂಶ ಇರ್ತಕ್ಕಂಥ ತರಕಾರಿಗಳು, ಸೊ ಹೀರೆಕಾಯಿ, ಪಡವಲಕಾಯಿ, ಅವೆಲ್ಲ ಕೂಡ ಇಟ್ ಇಸ್ ಗುಡ್ ಫಾರ್ ದ ಬಾಡಿ ಡ್ಯೂರಿಂಗ್ ದಿಸ್ ಟೈಮ್. ಓಕೆ. ಇನ್ನು ಲಾಸ್ಟ್ ಕೊನೆಯದಾಗಿ ಸಮಯದ ಅಭಾವ ಇರೋದ್ರಿಂದ ಒಂದು ಟಿಪ್ ಅಥವಾ ಒಂದು ಹಣ್ಣನ್ನ ಅವರು ತಿನ್ನೋದೇ ಆದ್ರೆ ಸ್ನ್ಯಾಕ್ ಟೈಮಲ್ಲಿ ಯಾವ್ದಿರ್ಬೇಕು 4ನೇ ತಿಂಗಳಿನಲ್ಲಿ? ಡೆಫಿನೆಟ್ಲಿ. ಸೊ 4ನೇ ತಿಂಗಳಲ್ಲಿ ನಾನು ದಾಳಿಂಬ್ರೆ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ. ಅದ್ರ ಜೊತೆಗೆ ಇವತ್ತು ಹೇಳಿದ್ದು ಡ್ರೈ ಫ್ರೂಟ್ಸಿನ ಒಂದು ಎಲ್ಲ ಮಿಶ್ರಣ ಮಾಡಿಕೊಂಡು ಡೆಫಿನೆಟ್ ಆಗಿ ತಗೊಳ್ಳಿ. ಅದರಲ್ಲಿ ಸಾಕಷ್ಟು ಮಟ್ಟಿಗೆ ನ್ಯೂಟ್ರಿಷನ್ ಇರುತ್ತೆ. ಸೊ ನಮಗೆ ಅದ್ರದ್ದು ಕಾಣುವಾಗ ನಮಗೆ ಇದನ್ನ ನಾನು ತಗೊಂಡ್ರೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ, ಇದು ನಂಗೆ ಸರಿ ಹೋಗಲ್ಲ, ವಿ ಕ್ಯಾನ್ ಬಿ ಫಸಿ ಅಬೌಟ್ ಇಟ್. ಬಟ್ ನಿಮಗೆ ಯಾವ ರೀತಿ ಅದನ್ನ ನೀವು ಸೇವನೆ ಮಾಡೋಕ್ಕೆ ಇಷ್ಟ ಮಾಡ್ತಿರೋ, ಲಡ್ಡೂದ್ ಮಾಡ್ಕೊಳ್ತಿರೋ ಅಥವಾ ಸ್ನ್ಯಾಕಿಗೆ ಹಾಕೊಳ್ತಿರೋ, ಸ್ಯಾಲಡ್ಗೆ ಮಾಡ್ಕೊಳ್ತಿರೋ, ಬಟ್ ಟ್ರೈ ಆ್ಯಂಡ್ ಟೇಕ್ ದೆಮ್ ಇನ್ ಗುಡ್ ಅಮೌಂಟ್ ಆಫ್ ಕ್ವಾಂಟಿಟಿ. ದಟ್ ಈಸ್ ಒನ್. ಎರಡನೇದು ಒಂದು ರೆಸಿಪಿ ನಾ ಹೇಳ್ತೀನಿ. ಇದನ್ನ ನಾವು ಆಯುರ್ವೇದದಲ್ಲಿ ರಸಾಳ ಅಂತ ಹೇಳ್ತೀವಿ. ಸೊ ಇದು ಮೊಸರಿಂದ ಮಾಡ್ತಕ್ಕಂಥದ್ದು ಒಂದು ಸ್ವೀಟ್ ಪ್ರಿಪ್ರೇಷನ್. ಇದನ್ನ ಡೈಲಿ ತಗೊಳ್ಳೋದಂತ ಅಲ್ಲ, ಅಥವಾ ಒಂದು ಈ 4th ಮಂತ್ 5th ಮಂತಲ್ಲಿ ಮಾಡ್ತಕ್ಕಂಥದ್ದು ಸ್ವೀಟ್ ಪ್ರಿಪ್ರೇಷನು. ಒಂದು 15 ದಿನಕ್ಕೆ ಒಂದ್ಸಲಿ ಮಾಡ್ಕೊಂಡು ತಗೊಳ್ಳೋದು. ಹಂಗ್ ಕರ್ಡ್ದು ಒಂದು ಸ್ವೀಟ್. ಇದರಲ್ಲಿ ಮೊಸರನ್ನ ನಾವು ತೆಳ್ಳಗಿರೋ ಒಂದು ಕೋರ ಬಟ್ಟೆಯಲ್ಲಿ ಅದನ್ನ ಹಾಕಿ ಕಟ್ಟಿ ಬಿಡೋದು. ಅದ್ರಲ್ಲಿರೋ ನೀರಿನ ಅಂಶ ಎಲ್ಲ ಹೊರಗಡೆ ಬರುತ್ತೆ. ಒಳಗಡೆ ತಿಕ್ಕಾಗಿರ್ತಕ್ಕಂಥ ಮೊಸರಿನ ಒಂದು ಗಟ್ಟಿ ಅಂಶ ಮಾತ್ರ ಉಳ್ಕೊಳ್ಳುತ್ತೆ. ಸೊ ಇನ್ನೊಂದು ಅದಕ್ಕೆ ನಾವು ಸ್ವಲ್ಪ ಮಟ್ಟಿಗೆ ಶುಗರ್ ಕ್ಯಾಂಡಿ ಪೌಡರ್ ಅಥವಾ ಕಲ್ಸಕ್ಕರೆ ಪುಡಿ, ಏಲಕ್ಕಿ, ಸ್ವಲ್ಪ ಕರಿ ಮೆಣಸಿನ ಪುಡಿ, ಸೊ ಇದು ಒಂದು ಚುಟ್ಕೆ ಅಷ್ಟು ಅದಕ್ಕೆ ಹಾಕ್ಬಿಟ್ಟು ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇದ್ರದ್ದು ಒಂದು ಸೇವನೆ ಮಾಡೋದು. ಅದು ಸ್ವೀಟ್ ಆಗೂ ಇರುತ್ತೆ, ಚೆನ್ನಾಗಿರುತ್ತೆ, ಬೆಳವಣಿಗೆಗೆ ತುಂಬ ಒಳ್ಳೆಯದು, ಆಹ್ಲಾದ ಮಾಡಿಸೋದು. ಇಟ್ ಗಿವ್ಸ್ ಅ ಲಾಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಮತ್ತು ಎಸಿಡಿಟಿ ಆ ಥರ ತೊಂದರೆಗಳಿದ್ರು ಕೂಡ ಇಟ್ ರೆಡ್ಯೂಸಸ್ ಇಟ್. ಸೊ ದಿಸ್ ಇಸ್ ಒನ್ ಪ್ರಿಪ್ರೇಷನ್ ದಟ್ ಕ್ಯಾನ್ ಬಿ ಡನ್ ಇನ್ ದಿಸ್ ಮಂತ್. ಇದ್ರ ಹೆಸರು ಇನ್ನೊಮ್ಮೆ ನಮ್ಮ ಇದನ್ನ ನಾವು ರಸಾಳ ಅಂತ ಹೇಳ್ತೀವಿ, ಶ್ರೀಖಂಡ್ ಅಂತ ಹೇಳ್ಬೋದು. ರಸಾಳ ಅಂತ ಹೇಳೋದ್ಕಿಂತ ಶ್ರೀಖಂಡ್ ಅಂತ ಏನ್ ಹೇಳ್ತೀವಿ, ಇದು ಶ್ರೀಖಂಡ್ ಅನ್ನೋದು ನಾವು ಜನ್ಮಾಷ್ಟಮಿ ಟೈಮಲ್ಲಿ ಇದನ್ನ ಕೃಷ್ಣನಿಗೆ ಪ್ರಿಯ ಅಂತ ಹೇಳಿ ಇದನ್ನ ಒಂದು ಸಿಹಿ ಪದಾರ್ಥನ ಮಾಡೋದು. ಬಟ್ ಇದು ಮೊಸರದಿ ಇರೋದ್ರಿಂದ ಈ ಒಂದು ತಿಂಗಳಲ್ಲಿ ಇದನ್ನ ಸೇವನೆ ಮಾಡ್ಕೊಂಡು ತಗೊಳ್ಳೋದು ಒಳ್ಳೆದು. ಒಂದ್ಸಲಿ ಇದನ್ನ ಮಾಡಿದ್ರೆ 2ನೇ ಸಲ ಒಂದು ಸೋರೆಕಾಯಿನ ಒಂದು ಹಲ್ವಾ ಆಗಿರ್ಬೋದು ಅಥವಾ ಕುಂಬಳಕಾಯಿನ ಹಲ್ವಾ. ಸೊ ಇವೆಲ್ಲ ಕೂಡ ಈ ಒಂದು ಸಮಯದಲ್ಲಿ ಮಾಡೋದು. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಎಂದಿನಂತೆ ಅನೇಕ ಉಪಯುಕ್ತಕರವಾದಂತಹ ಮಾಹಿತಿ ಟಿಪ್ಸ್ಗಳೊಂದಿಗೆ ತಿಳಿಸ್ಕೊಟ್ಟಿದ್ದೀರಾ. ಎಲ್ಲದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು ವೀಕ್ಷಕರೇ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಗರ್ಭ ಸಂಸ್ಕಾರ ಕಾರ್ಯಕ್ರಮ. ಮುಂಬರುವಂತಹ ಸಂಚಿಕೆಗಳಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಎಂದಿನಂತೆ ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ತೆ.